ಹಾಯ್ ಸ್ನೇಹಿತರೆ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಭೂಮಿ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಹಾಕ್ತಾ ಇರುವಂಥದ್ದು ಗೊಡಚಿ ವೀರಭದ್ರೇಶ್ವರ ಜಾತ್ರೆಯ 2ನೇ ವಿಡಿಯೋ. ಅಂದರೆ ಇದು ಲಕ್ಷ ದೀಪೋತ್ಸವದ ವ್ಲಾಗ್. ನಾವಿಲ್ಲಿ ಲಕ್ಷ ದೀಪೋತ್ಸವಕ್ಕೆ ಬಂದಿದ್ದೀವಿ. ಲಕ್ಷ ದೀಪೋತ್ಸವಕ್ಕೆ ನಾವು ಮನೆ ಬಿಡಬೇಕಾದ್ರೆ ಬರೋದಕ್ಕೆ 9 ಗಂಟೆ ಅಂದರೆ 8:30 ಪೌಣೆ 9ಕ್ಕೆಲ್ಲ ಮನೆ ಬಿಟ್ವಿ. ಯಾಕಂತಂದರೆ ಇದು ಬೆಳಿಗ್ಗೆ 7 ಗಂಟೆಗೆ ಅಂದ್ರೆ ಸ್ಟಾರ್ಟ್ ಆಗಿರ್ತೈತಿ. ನಾವು ಆವಾಗಲೇ ಬಂದ್ರೆ ಭಾಳ ರಶ್ ಇರ್ತೈತೆ ಅಂತೇಳಿ ಸ್ವಲ್ಪ ಲೇಟ್ ಮಾಡೇ ಬಂದ್ವಿ. ಅಂದರೆ ಇಲ್ಲಿ ನಮ್ಮ ಅಕ್ಕನ ಮಕ್ಕಳು ಮತ್ತು ನಮ್ಮ ಅಣ್ಣನ ಮಗಳು, ನಮ್ಮ ಹುಡುಗರು ಎಲ್ಲ ಸೇರಿ ಹುಡುಗರು ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಗದ್ದೆಲ್ದೊಳಗೆ ಬೇಡ ಅಂತೇಳಿ ಸ್ವಲ್ಪ ಲೇಟಾಗಿನೇ ಬಂದ್ವಿ. ಸ್ವಲ್ಪ ನಾವು ಬಂದಾಗ ರಶ್ ಕಡಿಮೆ ಇತ್ತು. 7 ಗಂಟೆ 7:30 8 ಗಂಟೆವರೆಗೂ ಸಿಕ್ಕಾಪಟ್ಟೆ ರಶ್ ಇರ್ತೈತಿ. ಇಲ್ಲಿ ದೊಡ್ಡ ಪ್ರಮಾಣದೊಳಗೆ ಜಾತ್ರೆ ಆಗೋದ್ರಿಂದ ಭಾಳ ರಶ್ ಇರ್ತೈತಿ. ಅದಕ್ಕೆ ನಾವು ಸ್ವಲ್ಪ ಲೇಟಾಗಿ ಮನೆ ಬಿಟ್ವಿ. ದೀಪೋತ್ಸವ ಅಂದ್ರೆ ಅಜ್ಞಾನ ಅನ್ನೋ ಕತ್ತಲೆಯನ್ನು ಕಳೆದ ಜ್ಞಾನ ಅನ್ನೋ ಬೆಳಕನ್ನು ಹಚ್ಚತಕ್ಕಂಥ ಹಬ್ಬ ಅಂತ ನಾವು ಇದನ್ನು ಕರಿಬೋದು. ಫ್ರೆಂಡ್ಸ್, 1 ಲಕ್ಷ ದೀಪಗಳನ್ನ ಹಚ್ತಾರೆ. ಅದಕ್ಕಾಗಿಯೇ ಇದನ್ನು ಲಕ್ಷ ದೀಪೋತ್ಸವ ಅಂತ ಕರೀತಾರೆ. ಇದು ನಮ್ಮ ಗೊಡಚಿ ವೀರಭದ್ರೇಶ್ವರ ದೇವರ ಒಂದು ಜಾತ್ರೆ ವಿಶೇಷ ಅಂತಲೇ ಹೇಳ್ಬೋದು. ಇದು ಜಾತ್ರೆ ಆದ ತೇರು ಎಳೆದ 5ನೇ ದಿನಕ್ಕೆ ಲಕ್ಷ ದೀಪೋತ್ಸವ ಮಾಡ್ತಾರೆ. ಈ ವರ್ಷ ಲಕ್ಷ ದೀಪೋತ್ಸವಕ್ಕೆ ಭಾಳ ಜನ ಬಂದಿದ್ದರು. ಬೆಳಿಗ್ಗೆಯಿಂದನೇ ಜನ ಬರ್ತಾಯಿದ್ರು. ಕೆಲವು ಜನ ವಾಪಸ್ ಕೂಡ ಹೋದರು. ಲಕ್ಷ ದೀಪೋತ್ಸವ ದಿನನ ಬಂದು ಸ್ವಲ್ಪ ಕೆಲವು ಜನ ಬೇಡ್ಕೊಂಡಿರ್ತಾರೆ, ಇವಾಗ ದೇವ್ರಿಗೆ ಬಂದು ದೀಪ ಹಚ್ತೀವಿ ಅಂತೇಳಿ. ಆ ರೀತಿಯಾಗಿ ಎಲ್ಲರೂ ಬಂದು ದೀಪ ಹಚ್ಚಿ ಹೋಗ್ತಾರೆ. ನೋಡ್ತಿರ್ಬೋದು ನೀವು ಎಷ್ಟು ಜಗಮಗ ಅಂತೈತೆ ಅಂತೇಳಿ. ಎಲ್ಲಿ ನೋಡಿದ್ರೆ ಅಲ್ಲಿ ಬೆಳಕ ಗಿಡದೊಳಗೆಲ್ಲ ಲೈಟಿಂಗ್ ಸರ ಎಲ್ಲ ಹಾಕ್ಯಾರ. ಫುಲ್ ಗ್ರ್ಯಾಂಡಾಗಿ ಕಾಣತೈತೆ ದೇವಸ್ಥಾನ. ಅದು ಅಲ್ಲದೆ ಇದು ವೀರಭದ್ರೇಶ್ವರ ದೇವಸ್ಥಾನದ ಮುಂದ್ಗಡೆ ಭಾಳ ದೊಡ್ಡ ಗ್ರೌಂಡ್ ಐತಿ. ಮತ್ತು ಆ ಕಡೆ ಕಲ್ಯಾಣ ಮಂಟಪ ಅದಾವು, ಅಲ್ಲಿ ಕೂಡ ಭಾಳ ಜಾಗ ಐತಿ. ಈ ಕಡೆ ಸ್ವಲ್ಪ ಮುಂದೆನೇ ಭಾಳ ರಶ್ ಇತ್ತು. ಆ ಕಡೆ ಕಲ್ಯಾಣ ಮಂಟಪ ಕಡೆ ನಾವು ಹೋದ್ವಿ. ಆ ಕಡೆ ಜಾಸ್ತಿ ಜನ ಇರಲಿಲ್ಲ. ಇಲ್ಲಿ ದೇವಸ್ಥಾನದ ಎದುರುಗಡೆನ ಸ್ವಲ್ಪ ಎಲ್ಲ ದೀಪಗಳನ್ನ ದೊಡ್ಡ ದೀಪಗಳನ್ನ ಇಟ್ಟಿದ್ರು. ಮತ್ತು ಆ ಕಡೆ ಕಲ್ಯಾಣ ಮಂಟಪದ ಮುಂದ್ಗಡೆ ಸ್ವಲ್ಪ ಎಕ್ಸ್ಟ್ರಾ ಜಾಗ ಐತಿ. ಅಲ್ಲೆಲ್ಲ ಪಂಕ್ತಿಗಳನ್ನ ಹಚ್ಚಿ ಕೆಳಗಡೆನ ಇಟ್ಟಿದ್ರು. ಭಾಳ ಚಂದ ಅನ್ನಿಸ್ತು ನೋಡೋದಕ್ಕಂತೂ. ಗೊಡಚಿ ವೀರಭದ್ರೇಶ್ವರ ಅಂದರೆ ಇದು ಒಂದು ಪರಮೇಶ್ವರನ ಅವತಾರ ಅಂಥೇಳಿ ಕರಿತೀವಿ. ಹಾಗಾಗಿ ಇಲ್ಲಿ ಎಲ್ಲ ಜನನೂ ಬರ್ತಾರೆ. ಪರಮೇಶ್ವರನ ಭಕ್ತರು ಇರಬಹುದು, ಬೇರೆ ಎಲ್ಲರೂ ಕೂಡ ಇಲ್ಲಿ ಬರ್ತಾರೆ. ಇದು ಹಿಂದೂಗಳ ಒಂದು ಶ್ರೇಷ್ಠವಾದ ದೇವರಂತನ ಕರಿಬೋದು. ಇಷ್ಟೊಂದು ಜನ ಇಲ್ಲಿ ಸೇರ್ತಾರಂತ ಎಷ್ಟೋ ಜನಕ್ಕೆ ಗೊತ್ತಿರಂಗಿಲ್ಲ. ನಾವು ಇಷ್ಟು ದೊಡ್ಡ ಪ್ರಮಾಣದೊಳಗೆ ಅಂದರೆ ಇಲ್ಲಿ ಧರ್ಮಸ್ಥಳದೊಳಗೆ ಲಕ್ಷ ದೀಪೋತ್ಸವನ ಮಾಡ್ತಾರೆ. ಇಷ್ಟು ದೊಡ್ಡ ಪ್ರಮಾಣದಲ್ಲ. ಅದನ್ನು ಬಿಟ್ಟರೆ ನಮ್ಮ ಇಲ್ಲಿ ಉತ್ತರ ಕರ್ನಾಟಕದೊಳಗೆ ಇದು ಗೊಡಚಿ ಒಳಗನ ಮಾಡ್ತಾರೆ. ಸುತ್ತಮುತ್ತ ಯಾವ ಹಳ್ಳಿ ಒಳಗೂ ಇಷ್ಟು ದೊಡ್ಡ ಪ್ರಮಾಣದೊಳಗೆ ಆಗೋದಿಲ್ಲ. ಈ ಒಂದು ದೇವಸ್ಥಾನದ ಧರ್ಮಾಧಿಕಾರಿಗಳಂದ್ರೆ ಈ ತೊರಗಲ್ನ ಸಿಂಧೆ ಮಹಾರಾಜರು ಅಂತದಾರ. ಅವರು ಒಂದು ಈ ದೇವಸ್ಥಾನದ ಧರ್ಮಾಧಿಕಾರಿಗಳು ಇದ್ದಾರೆ. ಇದೆಲ್ಲ ನಾವು ಲಕ್ಷ ದೀಪೋತ್ಸವ ಫಂಕ್ಷನ್ ಎಲ್ಲ ಮುಗಿಸಿ ನಾವಿಲ್ಲಿ ಹುಡುಗರಿಗೆ ಸ್ವಲ್ಪ ಆಟ ಆಡಿಸ್ಬೇಕಂತೇಳಿ ಕರ್ಕೊಂಡು ಬಂದ್ವಿ. ಇಲ್ಲಿ ನಮ್ಮ ವಿರಾಟ್ ಅವರ ಪ್ಲೇನ್ ಹತ್ಕೊಂತಾರೆ. ಏರೋಪ್ಲೇನ್ ಹತ್ತಿಲ್ಲ ಅಂತವ, ಅದಕ್ಕೆ ಹತ್ತಾನ. ಈ ಕಡೆ ನಮ್ಮ ಸೃಷ್ಟಿ, ಸಾಕ್ಷಿ ಮತ್ತು ನಮ್ಮ ವಿಕ್ಕಿ ಅವರ ಕಾರ್ ಗಾಡಿ ಆಡಕತ್ತಾರೆ. ಈ ಕಡೆ ಇಷ್ಟುರ್ದು ಜೋರು ಐತಿ ಆಡೋದು. ರಾತ್ರಿ ಟೈಮ್ ಅಂತೂ ಫುಲ್ ಜಗಮಗ ಅಂತಿರ್ತೈತಿ. ಎಲ್ಲ ಕಡೆ ಲೈಟಿಂಗ್ ಹಾಕಿಬಿಟ್ಟಾರ ಎಲ್ಲ ಜೋಕಾಲಿ ಅವರು. ಇದು ಟ್ರೈನ್. ನಮ್ಮ ವಿಕ್ಕಿ ಹೋಗ್ಬೇಕಾದ್ರೆ ಫುಲ್ ಖುಷಿಯಿಂದ ಹೋದ. ಬಟ್ ಅದು ಟ್ರೈನ್ ಒಂದು ಸ್ವಲ್ಪ ದೂರ ಹಿಂಗೆ ರೌಂಡ್ ಸುತ್ತಿ ಬರ್ತೈತಿ. ಆ ಕಡೆ ರೌಂಡ್ ಹೋದಾಗ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ನಂತೆ. ಮತ್ತು ಮುಂದೆ ಬಂದಮೇಲೆ ಗಪ್ಪ ಆದ. ಅದೇ ಸ್ವಲ್ಪ ಇಲ್ಲೇ ಮುಂದೆ ಅಲ್ಲಿ ಕಡೆ ಸ್ವಲ್ಪ ಲೈಟ್ ಇಲ್ಲ, ಮುಂದೆನೇ ಅದಾವೆ. ಅವ್ನಿಗೆಲ್ಲೋ ಬೇರೆ ಕಡೆ ಹೋಗೋಣಂತ ಅನಿಸಿರ್ಬೇಕು, ಅದಕ್ಕನ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ದ. ಇದು ಇನ್ನೂ ರೌಂಡ್ ತಿರ್ಬೋದು. ಇದು ಸ್ವಲ್ಪ ಸಣ್ಣ ಮಕ್ಕಳಿಗೆಲ್ಲ ಆಡಕ್ಕೆ ಬರೋದಿಲ್ಲ, ಹಿಂಗಾಗಿ ನಮ್ಮ ವಿಕ್ಕಿನ ಕಳಿಸ್ಲಿಲ್ಲ. ನಮ್ಮ ಪ್ರಜ್ವಲ, ಸೃಷ್ಟಿ, ಸಾಕ್ಷಿ, ಭೂಮಿಯವರ ಅಷ್ಟ ಆಡಿದ್ರೆ. ಈ ಕಡೆ ಎಲ್ಲ ಬೇರೆ ಬೇರೆ ಜೋಕಾಲಿಗಳಿದೆಲ್ಲ. ನಾವು ಇಲ್ಲಿ ಜೋಕಾಲಿ ಆಡಕ್ಕೆ ಬಂದಾಗ ಟೈಮ್ 12:30 ಅದು ಆಗಿರ್ಬೋದು. ಅಷ್ಟು ಲೇಟ್ ಆಗಿತ್ತು. ಈ ಟೈಮ್ ಒಳಗೆ ಸ್ವಲ್ಪ ಗದ್ದಲೂ ಕಡಿಮೆ ಇತ್ತು. ನಾವು ಎಲ್ಲ ಮುಗಿಸಿ ಹೋಗಬೇಕಾದ್ರೆ ಮನೆಗೆ 1:30ಇಂದ 2 ಗಂಟೆ ಆಗಕ್ಕೆ ಬಂದಿತ್ತು. ಆಮೇಲೆ ಹೋದ್ವಿ. ನೋಡಿ ಫ್ರೆಂಡ್ಸ್, ಇದು ನಮ್ಮ ವಿರಾಟ್ ಭೂಮಿ ಅವರಿಗೆ ಈಗ 2nd ರೌಂಡ್ ಇದು ಆಡ್ತಿರೋದು.
ಫಸ್ಟ್ ರೌಂಡ್ ಮುಗಿದೈತಿ, ಸೆಕೆಂಡ್ ರೌಂಡ್ ಆಡಕ್ಕೆ ಬಂದಾರ. ಎಷ್ಟು ಆಡಿದ್ರು ಸಾಕಾಗೋದಿಲ್ಲ ಅವ್ರಿಗೆ. ಇನ್ನು ಲಾಸ್ಟ್ ಡೇ ಇನ್ನೂ ಒಂದಿನ ಹೋಗೋಣ ಅಂತ ಹೇಳ್ಯಾರ. ಆದರೆ ಈ ದೇವರ ದರ್ಶನ ಮಾಡೋಕ್ಕಾಗಲಿಲ್ಲ, ಭಾಳ ರಶ್ ಇದ್ದಿದ್ದರಿಂದ ದೇವ್ರ ದರ್ಶನ ಮಾಡೋದಕ್ಕಂತನೇ ಒಂದಿನ ಸಪ್ರೇಟಾಗಿ ಹೋಗಬೇಕು. ಲಕ್ಷ ದೀಪೋತ್ಸವ ಆದ ಮಾರನೇ ದಿನ ಅಥವಾ ಅದರ ಹಿಂದಿನ ದಿನ ಹತ್ರ ಹೋಗ್ಬೇಕಂತೈತಿ. ಇದು ಬಳೆ ತೊಗೋಬೇಕಂತೇಳಿ ನೋಡಾತೀವಿ. ಮುಗಿಸಿ ಹೋಗಿ ಆಮೇಲೆ ಇದು ನೋಡಿ ದೇವಸ್ಥಾನ ಎಷ್ಟು ಥರ ಕಾಣ್ತೈತಿ ಅಂತ. ಭಾಳ ಚಂದ ಕಾಣತೈತಿ ದೇವಸ್ಥಾನ ಎಲ್ಲ, ಜಗ್ಮಗ್ ಅನ್ನತೈತಿ ನೋಡಿ ಫ್ರೆಂಡ್ಸ್. ಸಾಧ್ಯವಾದ್ರೆ ನೀವು ಕೂಡ ಈ ಥರ ಒಂದು ಜಾತ್ರೆಗೆ ಬಂದು ಹೋಗ್ರಿ. ಇದು ನಮ್ಮ ಗೊಡಚಿ ವೀರಭದ್ರೇಶ್ವರ ದೇವರ ಒಂದು ಅದ್ದೂರಿಯಾದ ಜಾತ್ರೆ ಅಂತ ಹೇಳ್ಬೋದು. ಹೆಣ್ಮಕ್ಳಿಗೆ ಏನು ತೊಗೊಂಡ್ರು ಸಾಕಾಗೋದಿಲ್ಲ, ನೋಡೋದು ಹಂಗೆ ಎಷ್ಟು ತೊಗೋತೀವೋ ಗೊತ್ತಿಲ್ಲ, ಆದರೆ ನೋಡೋದಂತೂ ಜಾಸ್ತಿನೇ ಆಗ್ತೈತಿ ನೋಡಿ ಫ್ರೆಂಡ್ಸ್. ಇವತ್ತಿನ ಲಾಗ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಹೊಸ ಮುಂದಿನ ಲಾಗ್ನೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಫ್ರೆಂಡ್ಸ್.